ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ಎಸ್, ಇವತ್ತು ಸೆಪ್ಟೆಂಬರ್ 21 ಅನ್ನೋದೊಂದು ಟ್ರೈಲರ್ ಲಾಂಚ್ ಆಯ್ತು. ಈ ಒಂದು ಸೆಪ್ಟೆಂಬರ್ 21 ಫಿಲ್ಮ್ ಅಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರಿದ್ದಾರೆ. ಈ ಒಂದು ಪಿಕ್ಚರ್‌ಗೆ ಕೆಲವೊಂದು ಮಾತುಗಳನ್ನ ಹೇಳ್ತೀವಿ. ಸಾಮಾನ್ಯವಾಗಿ ಒಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರಂತೆ. ಎಸ್, ಇವತ್ತು ಒಂದು ಟ್ರೈಲರ್ ಲಾಂಚ್ ಅಲ್ಲಿ ಒಬ್ಬ ಮಹಿಳೆ ಜೊತೆ ಪುರುಷ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಸಾಬೀತು ಮಾಡಿದ್ದಾರೆ ಉಪೇಂದ್ರ ಸರ್ ಅವರು. ಇವತ್ತು ಉಪೇಂದ್ರ ಸರ್ ಅವ್ರ ಜೊತೆ ನಾನಿದ್ದೀನಿ. ಇವತ್ತು ಅವ್ರನ್ನ ಮಾತಾಡ್ಬಿಟ್ಟು ಸ್ವಲ್ಪ ಅವರ ಬಗ್ಗೆ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸರ್, ಹಾ, ನಮಸ್ಕಾರ ನಮಸ್ಕಾರ. ಸರ್, ಮೊದಲನೇದಾಗಿ ಮೇಡಮ್ ಸೆಪ್ಟೆಂಬರ್ 21 21 ಅಂತ. ಹೌದು ಹೌದು. ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಪಾಪ ಒಂದು ವಿಭಿನ್ನವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಫಸ್ಟ್ ಟೈಮ್ ಮಾಡೋ ಲೇಡಿ ಡೈರೆಕ್ಟರ್ ಅವರು ಡೈರೆಕ್ಟ್ ಮಾಡಿರೋ ಪಿಕ್ಚರ್ ಇದು. ಕಾನ್ಸ್ ಫಿಲಮ್ ಫೆಸ್ಟಿವಲ್ ಅಲ್ಲಿ ಅದು ಇದಾಗ್ತಾ ಇದೆ, ಸೆಲೆಕ್ಟ್ ಆಗಿದೆ, ದೊಡ್ಡ ವಿಷಯ ಅದು. ಆಮೇಲೆ ಇಲ್ಲೂ ರಿಲೀಸ್ ಆಗ್ತಿದೆ, ಹಿಂದಿಲೂ ರಿಲೀಸ್ ಆಗ್ತಾ ಇದೆ. ಖಂಡಿತ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಸರ್, ಈಗ ಹೇಳ್ಬೇಕಾದ್ರೆ ಮೇಡಮ್ ಅವರು ತುಂಬಾ ಗ್ಲಾಮರ್ ಆಗಿದ್ದಾರೆ, ಬ್ಯೂಟಿಫುಲ್ ಆಗಿದ್ದಾರೆ. ಸೊ ಈ ಒಂದು ಕಮಲಾ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಇದರಲ್ಲಿ. ಈ ಹಿಂದೆ ನೋಡಿರ್ತಕ್ಕಂಥ ಕ್ಯಾರೆಕ್ಟರ್ಗಳಿಗೂ ಮತ್ತು ಈ ಕ್ಯಾರೆಕ್ಟರ್ಗೆ ಯಾವ ರೀತಿ ವ್ಯತ್ಯಾಸ ಕಾಣಿಸ್ತಾ ಇದೆ ಸರ್ ನಿಮ್ಗೆ? ಅದೇ ಇದರಲ್ಲಿ ಅಂದ್ರೆ ಮೇಕಪ್ ಮಾಡಿಲ್ಲ, ಮೇಕ್ ಡೌನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸ್ವಲ್ಪ ಏನ್ ಹೇಳಿ ಬೇರೆ ತರ ಅದಕ್ಕೆ ತುಂಬಾ ಇದು ಮಾಡಿ ಅವರು ಆತರ ಏನಂದ್ರೆ ಒಬ್ಬ ಆಲ್ಝೈಮರ್ ಅಂದ್ರೆ ಮರ್ತೋಗೋ ಒಬ್ಬ ವಯಸ್ಸಾದ ಮುದುಕನ್ ನೋಡ್ಕೊಳ್ಳೋ ಕ್ಯಾರೆಕ್ಟರ್. ಸೊ ಅದರಲ್ಲಿ ಎಷ್ಟೋ ಕಿರುಕುಳಗಳಿರುತ್ತೆ, ಪ್ರಾಬ್ಲಮ್ಗಳಿರುತ್ತೆ, ಅವ್ರ ಎಮೋಷನಲ್ ಇದಿರುತ್ತೆ, ಅದ್ರ ಜೊತೆ ಎಲ್ಲ ಇದಾಗಬೇಕು. ಆ ಥರ ಒಂದು ಜರ್ನಿ ಥರ ಮಾಡಿದ್ದಾರೆ. ನೋಡೋಣ, ತುಂಬಾ ಎಲ್ಲರೂ ಹೊಗಳ್ತೀಯ ನೋಡಿರೋಲ್ಲ ಪಿಕ್ಚರ್ನ, ನೋಡೋಣ, ನಾನು ನೋಡ್ತೀನಿ. ಸೊ ಇವಾಗ ನೀವು ರಾಜಕೀಯಕ್ಕೆ ನಿಂತ್ರೆ ಗೆಲ್ತಿರೋ ಸೋಲ್ತಿರೋದು ಸೆಕೆಂಡ್ರಿ. ಸೊ ನೀವು ರಾಜಕೀಯಕ್ಕೆ ಬಂದ್ಮೇಲೆ ಇನ್ ಕೇಸ್ ಗೆದ್ರೆ, ಇವಾಗ ರಾಜ್ಯದಲ್ಲಿ ಬೇರೆ ರಾಜ್ಯದ ಬಗ್ಗೆ ಮಾತಾಡೋದು, ನಮ್ಮ ರಾಜ್ಯದಲ್ಲೇ ತುಂಬಾ ಅತ್ಯಾಚಾರಗಳಾಗ್ತಾ ಇದೆ. ಹೆಣ್ಮಕ್ಳ ಸೇಫ್ಟಿಗೋಸ್ಕರ ನೀವು ವಿನ್ ಆದ್ರೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ನೀವು ಕ್ರಮಗಳನ್ನ ತೆಗೆದುಕೊಳ್ತೀರಾ ಅನ್ನೋದು? ತುಂಬಾ ಇದೆಯಮ್ಮ, ಆ ಥರ ಒಂದು ವಿಷಯ ಅಲ್ಲ ಇದು. ನೀವು ಹೇಳ್ತಿರೋ ವಿಷಯ ಏನು ಗೊತ್ತಾ? ಮೊದಲನೇದಾಗಿ ವುಮೆನ್ ಸೆಕ್ಯೂರಿಟಿ, ಸೇಫ್ಟಿ ಏನು ಹೇಳಿ, ಅದಕ್ಕೆ ಒಂದೇ ಒಂದು ಸಿಂಪಲ್ ಹೇಳ ನಿಮಗೆ, ನನ್ನ ಒಂದು ಕಲ್ಪನೆ. ಅದು ಮತ್ತೆ ನೀವು ಏನೇನೋ ಯೋಚನೆ ಮಾಡ್ತಾರೆ. ನನ್ನ ಆಸೆ ಏನು ಗೊತ್ತಾ? ಒಂದು ಏರಿಯಾದಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಆ ಏರಿಯಾ ಜನಗಳು ವೋಟಿಂಗ್ ಮಾಡಬೇಕು. ಆ ಏರಿಯಾ ಜನಗಳು ಅವ್ರು ಸರಿ ಇಲ್ಲ ಅಂದರೆ ಟ್ರಾನ್ಸ್ಫರ್ ಆಗುವಂಥ ಒಂದು ಸಿದ್ಧತೆ, ಒಂದು ಪರಿಸ್ಥಿತಿ ಬರಬೇಕು. ಯಾರೋ ಒಬ್ಬ ವ್ಯಕ್ತಿ ಕೈಲಿ ಆ ಪವರ್ ಇರಬಾರ್ದು ಅಲ್ವಾ? ಕರೆಕ್ಟ್ ಅಲ್ವಾ? ಅವಾಗ ಅವರು ಜನಗಳಿಗೆ ಇದು ಕೊಡ್ತಾರೆ, ಜನಗಳು ನನ್ನ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಏನು ಟೆಕ್ನಾಲಜಿ ಮೂಲಕ ಸಾಧ್ಯ ಇದು, ಏನು ಹೇಳಿ, ಪೋಲಿಂಗ್ ಮೂಲಕ ಸಾಧ್ಯ ಇದು. ಈ ಇನ್ಸ್ಪೆಕ್ಟರ್ ಚೆನ್ನಾಗಿ ಕೆಲಸ ಮಾಡ್ತೀಯಾರಾ ಇಲ್ವಾ? ಎಲ್ಲರೂ ಅವರು ಅವಾಗ ನೀವು ಹೋದಾಗ ರೆಸ್ಪೆಕ್ಟ್ ಕೊಡ್ತಾರೆ, ನೀವು ಹೋದಾಗ ಒಳ್ಳೆ ಕೆಲಸ ಮಾಡ್ತಾರೆ. ಇವಾಗ ಮಾಡ್ತಿಲ್ಲ ಅಂತಲ್ಲ, ಖಂಡಿತ ಈಗಲೂ ಮಾಡ್ತಾ ಇದ್ದಾರೆ. ಇನ್ನೂ ಬೆಟರ್ ಆಗುತ್ತೆ, ಪೊಲಿಟಿಕಲ್ ಪ್ರೆಷರ್ಗಳಿರಲ್ಲ ಅವಾಗ. ಏನು ಹೇಳಿ, ಟ್ರಾನ್ಸ್ಫರ್ಗಳು, ಕರಪ್ಷನ್ ಎಲ್ಲ ಕಟ್ ಆಗುತ್ತೆ. ಈ ಥರ ತುಂಬ ವಿಷಯಗಳಿದ್ದಾವೆ. ಸೊ ಅಷ್ಟು ದೊಡ್ಡದು ಬಿಡಿ, ಅದನ್ನ ನೀವೆಲ್ಲೋ ಹೇಳ್ತಾ ಇದ್ದೀರ. ನಾನು ಹೇಳ್ತಿರೋದು ವೋಟ್ ಮಾಡ್ಬೇಕಾದ್ರೆ ನನ್ನ ಜವಾಬ್ದಾರಿ ಅನ್ನೋದು ಫಸ್ಟ್ ತಿಳ್ಕೊಬೇಕು ನಾವು. ಏನು ಹೇಳಿ, ವೋಟ್ ಮಾಡ್ಬೇಕಾದ್ರೆ ನಿಮ್ಗೇನೋ ಒಂದು ಸೆನ್ಸೇಷನ್ ಆಗಬೇಕು, ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬರಬೇಕು, ಈ ಥರ ಎಲ್ಲ ಯೋಚನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಅದೇ ಬದಲಾವಣೆ ನೀವು ಬಯಸ್ತಿದ್ರೆ ಅದೇ ಆಗತ್ತೆ. ಸರ್, ಇನ್ನೊಂದು ಹೇಳ್ಬೇಕಾದ್ರೆ ಇವಾಗ ತಮಿಳ್ನಾಡಲ್ಲಿ ದಳಪತಿ ವಿಜಯ್ ಅವರು ವಿನ್ ಆದ್ರು. ಅದಕ್ಕೆ ಕಾರಣನೇ ಯೂತ್ಸ್ ಅನ್ನೋದಾದ್ರು. ಇವಾಗ ಮನೇಲಿ ಪ್ರಚಾರ ಮಾಡಿದ ಯೂತ್ಸ್. ಓಕೆ, ಈ ವಿಚಾರ ನೋಡ್ಬೇಕಾದ್ರೆ ಅವರು ತುಂಬಾ ಆದ್ಯತೆ ಕೊಟ್ಟಿದ್ದೆ ಮಹಿಳೆಯರಿಗೋಸ್ಕರ. ಈ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೂ ಅವ್ರು ಹೇಳಿರೋದು, ಮಹಿಳೆಯರಿಗೆ ನಾನು ಮೊದಲು ಆದ್ಯತೆ ಕೊಡ್ತೀನಿ. ಒಂದು ತಮಿಳ್ನಾಡಲ್ಲಿ ಒಂದು ಮಹಿಳೆ ಓಡಾಡ್ಬೇಕಾದ್ರೆ ತುಂಬಾ ಮಧ್ಯರಾತ್ರಿ 2 ಗಂಟೆಗೆ ಓಡಾಡ್ಬೇಕಾದ್ರು ತುಂಬಾ ಧೈರ್ಯದಿಂದ ಓಡಾಡ್ಬೇಕು. ಒಂದು ಮಹಿಳೆಗೆ ಏನಾದ್ರು ಆದ್ರೂ ಫಸ್ಟ್ ಆಕ್ಷನ್ ತುಂಬಾ ಕಠಿಣವಾಗಿರುತ್ತೆ ಅನ್ನೋದು ಹೇಳಿದ್ರು. ಸೊ ಇವಾಗ ನಮ್ಮ ರಾಜ್ಯದಲ್ಲಿ ಆಗ್ತಕ್ಕಂತಹ ಅತ್ಯಾಚಾರದ ಬಗ್ಗೆ ಆಗ್ಲಿ, ಈಗೆಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಈಗೆಲ್ಲ ತುಂಬಾ ವಯಸ್ಸಾದವರೇ ರಾಜಕೀಯನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗಿನ ಜನರೇಷನ್ ಅಲ್ಲಿ ಯೂತ್ಸ್ಗೆ ಒಂದು ಅವಕಾಶ ಕೊಟ್ರೆ ತುಂಬಾ ಹೊಸ ಬದಲಾವಣೆಗಳು ಕೂಡ ಆಗ್ಬಹುದು ಅನ್ನೋದು ಕೂಡ ಚರ್ಚೆ ಇದೆ. ಈ ಒಂದು ಮಧ್ಯದಲ್ಲಿ ತಮಿಳ್ನಾಡಲ್ಲಿ ವಿಜಯ್ ದಳಪತಿ ಅವರು 9 ತಿಂಗಳಲ್ಲಿ ಪಕ್ಷವನ್ನ ಕಟ್ಟಿದ್ರು. ಇವಾಗ ಸ್ಯಾಂಡಲ್ವುಡ್ ಅಲ್ಲಿ ಒಂದು ಚರ್ಚೆ ಆಗ್ತಾ ಇದೆ, ಒಂದು ಮಾತುಕತೆಗಳು ಬರ್ತಾ ಇದೆ. ಉಪೇಂದ್ರ ಸರ್ ಅವ್ರು ನಿಂತಿದ್ರೆ, ಈ ಕಡೆ ಡಿ ಬಾಸ್ ದರ್ಶನ್ ಅವ್ರು ನಿಂತಿದ್ರೆ, ಒಂದ್ ಪಕ್ಷದಲ್ಲಿ ಇವರು ಯಾರು ವಿನ್ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ಚರ್ಚೆಗಳಾಗ್ತಾ ಇದೆ. ತುಂಬಾ ಕೇಳಿ ಬರ್ತಾ ಇದೆ, ದರ್ಶನ್ ಸರ್ ವಿನ್ ಆಗ್ತಾರೆ, ಉಪೇಂದ್ರ ಸರ್ ವಿನ್ ಆಗ್ತಾರೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ನಾನು ಜನ ವಿನ್ ಆಗ್ಬೇಕು ಅಂತೀನಿ. ನಿಮ್ಗೆ ಯಾರು ವಿನ್ ಆಗ್ಬೇಕು ನೀವು ಕೇಳ್ದಂಗೆ, ನೀವ್ ಯಾವಾಗ ವಿನ್ ಆಗ್ತೀರಾ ನಾನು ಕೇಳ್ತೀನಿ. ಹೇಳಿ ನೋಡೋಣ, ಯಾವಾಗ ವಿನ್ ಆಗ್ತೀರಾ? ಮಹಿಳೆಯರಿಗೆ ಮೊದಲು ಸಪೋರ್ಟಿವ್ ಆಗಿರ್ಬೇಕು, ಮಹಿಳೆಯರಿಗೆ ರಕ್ಷಣೆ ಸಿಗ್ಬೇಕು ನಿಮ್ಗೆ ಯಾವ ಅನ್ನೋದು ತರ ಮೊದಲು. manifesto ಬೇಕು? ಮೊದಲೇದ ಬೇಕಾಗಿರೋದು ಇವಾಗಿನ ಜನರೇಷನ್ ಅಲ್ಲಿ ಬೇಕಾಗಿರೋದು ಅದೇ. ಸೆಕ್ಯೂರಿಟಿ ಬೇಕು, ಜಾಬ್ಸ್ Yes. ಬೇಕು, ಒಂದು ಗೌರವ ಬೇಕು. Yes. ಇದೆಲ್ಲ ಏನಿದೆ ಹೇಳಿ, ವಿಚಾರ ಇದು ಅಲ್ವಾ? ಈ ವಿಚಾರ ಯಾರು ನಡೆಸ್ತಾರೋ ಅಂತವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತೀರಾ. Okay. ಅದು ನಿಮ್ ಮೊದಲನೇ ಗೆಲುವು. ಹೌದು. ಕರೆಕ್ಟ್ ಅಲ್ವಾ? ಈಗ ನೀವು ಗೆದ್ದಿದ್ದೀರಾ. ಇದೇ ತರ ಪ್ರತಿಯೊಬ್ರು ಗೆಲ್ಬೇಕು ಅಂತ ಕೇಳ್ಕೊಂತೀನಿ ಅಷ್ಟೇ. ಸರ್, ಇನ್ನೊಂದು ಹೇಳ್ಬೇಕಾದ್ರೆ ಇವಾಗ
ಫಿಲ್ಮ್ ಬಗ್ಗೆ ಮಾತಾಡೋದಾದ್ರೆ ಇವಾಗ ದರ್ಶನ್ ಸರ್ ಬಗ್ಗೆ ನಿಮ್ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ಅನಾಥರು ಫಿಲ್ಮ್ ತುಂಬಾನೇ ಓಡಿತ್ತು. ಈ ಜೋಡಿ ಮತ್ತೆ ಯಾವಾಗ ಒಂದಾಗುತ್ತೆ ಅನ್ನೋದು ಕೂಡ ತುಂಬಾನೇ ಚರ್ಚೆ ಆಗ್ತಾ ಇತ್ತು ಮಧ್ಯದಲ್ಲಿ. ಇವಾಗ ದರ್ಶನ್ ಸರ್ ಅವರು ಆಚೆ ಇಲ್ಲ, ಒಳಗಡೆ ಇದ್ದಾರೆ. ಸೊ ಮುಂದೆ ಅವ್ರು ಬಂದ ತಕ್ಷಣ ಅವ್ರು ಯಾವಾಗ ಬರ್ತಾರೆ, ಬಂದ ತಕ್ಷಣ ಫಿಲ್ಮ್ ಮತ್ತೆ ಜೋಡಿ ಒಂದಾಗುತ್ತಾ ಅನ್ನೋದು ಕೂಡ ಕೇಳಿ ಬರ್ತದೆ. ಏನ್ ದರ್ಶನ್ ಫ್ಯಾನ ನೀವು? ದರ್ಶನ್ ಯಾವಾಗ ಬರ್ತಾರೆ ಅಂತ ನಿಮಗ್ ಗೊತ್ತಿಲ್ವಾ? ಇಲ್ಲ ಸರ್, ನಾರ್ಮಲ್ ಆಗಿ ಕೇಳ್ತಾ ಇದ್ದೀನಿ ಸರ್. ನಾನೇನು ಜಡ್ಜ, ನಾನ್ ಲಾಯರ, ಇಲ್ಲ ನಾನೇನ್ರ ಸರ್. ಪೊಲೀಸ್ ಆಫೀಸರ? ನನ್ನ ಕೇಳ್ತಾ ಇದ್ದೀರಾ ನೀವು ಯಾವಾಗ ಬರ್ತಾರೆ ಅಂತ? ಸರ್ ಅಂದ್ರೆ ಕ್ವಶನ್ ಸರ್, ಅಂದ್ರೆ ಇವಾಗ ನೀವು ಮತ್ತೆ ದರ್ಶನ್ ಸರ್ ಒಂದು ಅನಾಥರು ಫಿಲ್ಮ್ ಮಾಡಿದ್ರು, ಖಂಡಿತ ತುಂಬಾ ನಾವು ಓಡಿ. ಮಾಡಿದೀವಿ, ಹೌದು. ಇವಾಗ ಮತ್ತೆ ಈ ಜೋಡಿ ಒಂದಾಗ್ಬೇಕು ಅನ್ನೋದು ಕೂಡ ತುಂಬಾ ಅವ್ರ ಅಭಿಮಾನಿಗಳ ಖಂಡಿತ ಒಂದು ನೋಡಿ, ಅವ್ರೇನ್ರ ಹೊರಗ್ ಬಂದ್ರೆ ಖಂಡಿತ ಮತ್ತೆ ಸಿನಿಮಾ ಮಾಡ್ತೀವಿ, ಮತ್ತೆ ನೀವು ನೋಡಿ. ಯಾವಾಗ ಬರ್ತಾರೆ ಅಂತ ನನ್ ಕೇಳ್ರಿ, ನಾನ್ ಹೆಂಗ್ ಕೇಳಲಿ? ಅಂದ್ರೆ ಮೀನ್ಸ್ ಮಾಡ್ತೀರಾ ಅನ್ನೋದು ಹೇಳಿದೆ, ಫಿಲ್ಮ್ ಮಾಡ್ತೀರಾ ಅಂತ. ನಮ್ಮ ಹೊರಗ್ ಬಂದ್ರೆ ಒಂದ್ ಒಳ್ಳೆ ಕತೆ ಸಿಕ್ಕರೆ, ಚೆನ್ನಾಗಿದ್ರೆ ನೀವೇ ಕತೆ ತಗೊಂಬನ್ನಿ, ನೀವೇ ಡೈರೆಕ್ಟ್ ಮಾಡ್ತೀರಾ? ಆಸೆ ಇದೆಯಾ? ಇಲ್ಲ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಆಸೆ ಇದೆಯಾ? ಏನೋ ಇದೆ ಅನ್ಸುತ್ತೆ. ಆಲ್ರೆಡಿ ಪ್ಲಾನ್ ಹಾಕಿದ್ರೆ ಉಪೇಂದ್ರ ದರ್ಶನ್ ಹಾಕೊಂಡು ಒಂದು ಪಿಕ್ಚರ್ ಮಾಡೋಣ ಅಂತ. ಸರ್, ಆತರ ಆದ್ರೆ ಮೊದ್ಲು ನನ್ನಿಂದಾನೇ ಆಗ್ಲಿ ಅಂತ ಹೇಳ್ತೀನಿ ಸರ್, ನಿಮ್ಮಿಬ್ರು ಜೋಡಿ ನೋಡ್ಕೊಳ್ಳೋದಕ್ಕೆ. ಗುಡ್, ಥ್ಯಾಂಕ್ ಯು. ನೀವು ವಿನ್ ಆದ್ರೆ, ಈಗ ಎಲೆಕ್ಷನ್ ನಿಂತ್ರೆ ವಿನ್ ಆದ್ರೆ, ಅದು ತುಂಬಾ ಚರ್ಚೆ ಆಗ್ತಾ ಇದೆ. ಉಪೇಂದ್ರ ಸರ್ ಅವರೇ ವಿನ್ ಆಗ್ಬೇಕು ಅದೇ ನಿಮ್ಮ ಒಂದು ಈ ಆಲೋಚನೆಗಳಾಗ್ಲಿ ತುಂಬಾ ಅಂದ್ರೆ ಆಕರ್ಷಣೆ ಅಂತ ಹೇಳ್ತೀವಲ್ಲ, ತುಂಬಾ ಒಳ್ಳೆ ವಿಚಾರಗಳಿದೆ. ಸೊ ಸಮಾಜಕ್ಕೆ ಒಂದು ಒಳ್ಳೆ ಒಂದು ಸಂದೇಶವನ್ನ ಕೊಡ್ತೀರಾ, ಸಮಾಜಕ್ಕೆ ಒಂದು ಒಳ್ಳೇದೇನೋ ಮಾಡ್ತೀರಾ ಅನ್ನೋದು ಕೂಡ ನಮ್ಗೆ ಅನ್ಸುತ್ತೆ, ಎಲ್ರಿಗೂ ಅನ್ಸುತ್ತೆ. ಸೊ ನಮ್ಗೆ ಇವಾಗ ಕೇಳ್ಪಡೋದಾದ್ರೆ, ಇವಾಗ ತಮಿಳ್ನಾಡಲ್ಲಿ ವಿಜಯ್ ದಳಪತಿ ಅವ್ರು ವಿನ್ ಆದ್ರು. ಸೊ ಇವರು ಕೂಡ ಅದೇ ರೀತಿಯಾಗಿ ಒಂದು ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ವಿನ್ ಆಗ್ಬೋದು ಉಪೇಂದ್ರ ಸರ್ ಅವರು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ನೀವು ಯಾಕೆ ಫಾಲೋ ಅಪ್ ಮಾಡ್ತಾ ಇಲ್ಲ ಏನ್ ಜಾಸ್ತಿ? ಮಾಡ್ಬೇಕು? ಅಂದ್ರೆ ಇವಾಗ ಪ್ರಚಾರವನ್ನ ಮಾಡ್ತಾ ಇಲ್ಲ ಜಾಸ್ತಿ, ನಾನೇ ಯಾಕೆ? ಪ್ರಚಾರ ಮಾಡ್ಬೇಕು, ನಾನ್ ವಿನ್ ಆಗ್ಬೇಕು. ನಾನ್ ವಿನ್ ಆಗಿದ್ರೆ ನಾನು ಪ್ರಚಾರ ಮಾಡ್ತೀನಿ ಬಿಡಿ. ನನಗೆ ನೀವ್ ವಿನ್ ಆಗ್ಬೇಕು ಅಂತ ಆಸೆ. ನೀವ್ ಒಂಚೂರು ಪ್ರಚಾರ ಮಾಡಿ, ಓಕೆನಾ? ಥ್ಯಾಂಕ್ ಯು ಸರ್.